ಅಂದ್ರೇ ಒಂದು ಜ್ಯೋತಿ, ನಿಮ್ಮ ಶಕ್ತಿ ಕೇಂದ್ರ. ಅಂಥ ಒಂದು ದೀಪ, ನಿತ್ಯ ಉರಿಸ್ತಿರತಕ್ಕಂಥ ದೀಪ ಕಪ್ಪುಗಾಗ್ತಿದೆ ಅನ್ನೋದಾದರೆ ಯಾವ ದೋಷದ ಸಂಕೇತ ಅನ್ನೋದು ತಿಳಿದಿದೆಯಾ? ಹೌದು, ನಮ್ಮ ಮುಖದ ಮೇಲೆ ಏನೋ ಕಪ್ಪಗೆ ಬಂದಿದೆ ಅಂದರೆ ನಾವು ಹಿಡ್ಕೊಂತೋಗೋಣ, ಅವನಿಗೆ ರಾಹು ಬೆಳೆದಿದೆ ಅಂತ ಹೇಳ್ತೀವಿ. ಒಂದು ಸ್ಕಿನ್ನು ತುಂಬ ಕಪ್ಪಗಾಯಿತು ಅಂದರೆ ಏನೋ ಸೋರಿಯಾಸಿಸ್ ಬಂದುಬಿಟ್ಟಿದೆ ಕಣೋ, ಇವನಿಗೇನೋ ಶನಿ ಮೈ ಮೇಲೆ ಮೆಟ್ಕೊಂಡಿದೆ ಅಂತ ಮಾತಾಡ್ತೀವಿ. ಅದೇ ರೀತಿ ನಿತ್ಯ ಉರಿಸ್ತಿರ್ತಕ್ಕಂಥ ನಿಮ್ಮ ಮನೆಯ ದೀಪ ಕಪ್ಪಗಾಗಿ ಹೋಗುತ್ತಿದೆ ಅನ್ನುವುದಾದರೆ ಅದು ಏನೋ ಅನಾಹುತವನ್ನು ಸೂಚಿಸ್ತಿರ್ತಕ್ಕಂಥದ್ದರ ಸಂಕೇತ. ಏನು ಅನಾಹುತ ಗೊತ್ತಿದೆಯಾ? ಮನೆಯಲ್ಲಿ ನಿಮ್ಮ ಯಜಮಾನನಿಗೆ ಅನಾರೋಗ್ಯದ ಸಂಕೇತ, ಅವನ ಸಂಪತ್ತು ಕಡಿಮೆಯಾಗುವುದರ ಸಂಕೇತ, ಮನೆಗೆ ಚೋರ ಭಯದ ಸಂಕೇತ, ಕೆಲಸ ಕಳೆದುಕೊಳ್ಳುವುದರ ಸಂಕೇತ. ಯಾವುದೇ ಕಾರಣಕ್ಕೂ ನೀವು ನಿತ್ಯ ಉರಿಸುವ ದೀಪ ಕಪ್ಪಗಿರಲೇಬಾರದು. ಆ ದೀಪವೇ ನೀವು ನಿಮ್ಮ ಯಜಮಾನರ ಸಂಕೇತ, ಭಾಗ್ಯದ ಸಂಕೇತ. ಜಾಗ್ರತೆ, ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ನಿತ್ಯ ಉರಿಸುತ್ತಿರತಕ್ಕಂಥ ನಿಮ್ಮ ದೀಪ ಕಪ್ಪಗಿರಲೇಬಾರದು. ಹಾಗಿರದ ಹಾಗೆ ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ. ಒಳ್ಳೆಯದಾಗಲಿ.